ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಜೈ ಶ್ರೀರಾಮ್ ರೀ ಎಲ್ಲರಿಗೂ. ನಾನು ಎಷ್ಟು ದಿನ ವಿಡಿಯೋದಲ್ಲಿ ಹಿಂದಿ ಮಾತಾಡ್ತಿದ್ದೆ, ಆದರೆ ಈಗ ಹಿಂದಿ ಮಾತಾಡಲಿಕ್ಕೆ ಆಗ್ತಿಲ್ಲ. ಒಂಥರ ಬೇಜಾರಾಗ್ತಿದೆ ಹಿಂದಿ ಅಂದರೆ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗೆ ಬರ್ಬರ ಹತ್ಯೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ನನಗೆ ಹಿಂದಿ ಮಾತಾಡಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಕನ್ನಡ ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಷ್ಟು ಸರಿ ಆಗಿ ಬರೋದಿಲ್ಲ, ಆದರೂ ನಾನು ಟ್ರೈ ಮಾಡ್ತೀನಿ. ನೋಡಿ, ಇವತ್ತು ಫ್ರೈದು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದೇನು ನ್ಯೂ ರೆಸಿಪಿ ಅಲ್ಲ, ಆದರೂ ನಾವು ಮನೆಯಲ್ಲಿ ಮಾಡೋ ರೆಸಿಪಿನೇ ತೋರಿಸ್ತಿರೋದು. ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ನೋಡಿ, ಹುಳಿ ಹಾಕ್ತಿದ್ದೀನಿ. ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಸಣ್ಣ ರವೆ ತಗೊಂಡು ಅದರಲ್ಲಿ ಎರಡೂ ಬದಿಗೆ ಹಚ್ಚಿ ಫ್ರೈ ಮಾಡಬೇಕು. ಇದು ಸಿಂಪಲ್ ರೆಸಿಪಿ. ಇಷ್ಟು ದಿನ ವಿಡಿಯೋನೇ ಹಾಕಿರಲಿಲ್ಲ ನಾನು, ಅದಕ್ಕೆ ಇವತ್ತು ಇದು ಮಾಡಿದ್ದೆ. ಇದು ಹಾಕೋಣ ಅಂತ ನೋಡಿ. 1 kg ಇದೆ ಬಂಗಡೆ ಮೀನು. ಅದರಲ್ಲಿ ಹಾಫ್ ನಾನು ಕರಿ ಮಾಡಿದ್ದೀನಿ ಮತ್ತು ಹಾಫು ಫ್ರೈ ಮಾಡಿದ್ದೀನಿ. ನನ್ನ ಮಕ್ಕಳಿಗೆ ಫ್ರೈನೇ ಜಾಸ್ತಿ ಇಷ್ಟ ಆಗೋದು, ಅದಕ್ಕೆ ಫ್ರೈ ಜಾಸ್ತಿನೇ ಮಾಡ್ತೀನಿ ನಾನು. ನೋಡಿ, ಎರಡು ಬದಿಗೆ ರವೆ ಹಚ್ಕೊಂಡು ಚೆನ್ನಾಗಿ ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಿದ್ದೀನಿ, ಡೀಪ್ ಫ್ರೈ ಮಾಡ್ತಿಲ್ಲ. ನಾರ್ಮಲಿ ನಾವು ಭಾಳ ಸಲ ಡೀಪ್ ಫ್ರೈ ಮಾಡೋದಿಲ್ಲ, ಶಾಲೋ ಫ್ರೈನೇ ಮಾಡೋದು. ಅದು ತುಂಬಾ ಆಯಿಲಿ ಆಗಿಬಿಡ್ತೀವಿ ಡೀಪ್ ಫ್ರೈ ಮಾಡಿದರೆ. ಯಾವಾಗಾದರೂ ಒಂದು ಸಲ ಮಾಡ್ತೀವಿ ನಾವು. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ ರೆಸಿಪಿ ಮಾಡ್ತೀನಿ ನಾನು. ಅಷ್ಟೇನು ಟೆನ್ಷನ್ ತೊಗೊಂಡು ಅದು ಹಾಕಬೇಕು ಇದು ಹಾಕಬೇಕು ಅದೇನಿಲ್ಲ. ಸಿಂಪಲ್ ರೆಸಿಪಿನೇ ಮಾಡಿ ನಾನು ವಿಡಿಯೋ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನನ್ನದು ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ವಿಡಿಯೋ ಮಾಡಿ ಭಾಳ ದಿನ ಆಯಿತು, ಆದರೆ ಇವತ್ತು ಶೇರ್ ಮಾಡ್ತಿದ್ದೇನೆ ನಾನು. ನಾವು ಈ ಮಂತಲ್ಲಿ ನಾನ್ ವೆಜ್ ತಿನ್ನಲ್ಲ. ಅಂದರೆ ಅಯ್ಯಪ್ಪ ಸ್ವಾಮಿದು ಹಾರ ಹಾಕ್ಕೊಂಡಿದ್ದಾರೆ ನಮ್ಮ ಮನೇಲಿ, ಅದಕ್ಕೆ ನಾವು ತಿನ್ನೋದಿಲ್ಲ. ಇಷ್ಟು ದಿನ ಆಯಿತು ಭಾಳ ವಿಡಿಯೋನೇ ಶೇರ್ ಮಾಡಿರಲಿಲ್ಲ ನಾನು. ಸ್ವಲ್ಪ ಮನಸ್ಥಿತಿ ಸರಿ ಇರಲಿಲ್ಲ. ನೋಡಿ, ರೆಡಿಯಾಗಿದೆ. ನಾನು ಗ್ರೇವಿನೂ ಮಾಡಿದ್ದೆ, ಆದರೆ ಆ ರೆಸಿಪಿನ ಇದರಲ್ಲಿ ಹಾಕಿಲ್ಲ ನಾನು. ಫ್ರೈ ಮತ್ತು ಗ್ರೇವಿ ಮಾಡಿದ್ದೆ. ಇದನ್ನು ಹೊಲದ ಅನ್ನದ ಜೊತೆ ತಿಂದರೆ ಇನ್ನೂ ಸ್ವಲ್ಪ ಟೇಸ್ಟ್ ಹತ್ತುತ್ತೆ. ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ಆಯಿತು ಇದು. ಹುಳಿ ಮತ್ತು ಫ್ರೈ ಅಂತೂ ಸೂಪರಾಗಿತ್ತು. ಆರು, ಇಷ್ಟ ಆಯ್ತಾ ನಿನಗೆ? ಇಷ್ಟ ಆಯ್ತು. ಸೂಪರಾಗಿತ್ತು ಅಲ್ಲ? ಹಾಂ, ಸೂಪರಾಗಿತ್ತು. ನೋಡಿ, ನನ್ನ ಮಗ ಏನು ಹೇಳ್ತಿದ್ದಾನೆ, ಸೂಪರಾಗಿದೆ ಅಂತ ಹೇಳ್ತಿದ್ದಾನೆ. ಮತ್ತು ಅವ್ರ ಪಪ್ಪನೂ ನೋಡಿ ಸೂಪರಾಗಿದೆ ಅಂತಿದ್ದಾನೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.